ಇನ್ನು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೋ ನೋಡಬೇಕು. ತಮಿಳುನಾಡಿನಿಂದ ಕೈ ಶಾಸಕರು ಶಿಫ್ಟ್ ಆಗಿದ್ದಾರೆ. ಇದೇ ವಿಚಾರವಾಗಿ ಇದೆಲ್ಲದವೂ ವದಂತಿ ಅಂತ ಈಗ ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಿಗೆ ಯಾರು ಬರಲೇ ಇಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ. ನನಗೆ ಯಾರು ಹೇಳಲಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಯಾವ ಶಾಸಕರು ಬರಲಿಲ್ಲ. ಬೆಂಗಳೂರಿನಲ್ಲಿ ಡಿ.ಕೆ ಶಿವಕುಮಾರ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಟಿವಿಕೆಗೆ ಸಪೋರ್ಟ್ ಮಾಡಿರುವಂತಹ ಶಾಸಕರನ್ನ ಎಲ್ಲರನ್ನೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇತ್ತು. ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈಗ ಡಿ.ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ. ಇದೆಲ್ಲವೂ ಕೂಡ ವದಂತಿ ಅಷ್ಟೇ, ಯಾವ ಶಾಸಕರು ಬರಲಿಲ್ಲ, ಎಂಥದ್ದು ಇಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಯಾರು ಹೇಳಲಿಲ್ಲ, ಬಟ್ ನನಗೆಲ್ಲವೂ ಕೂಡ ಗೊತ್ತಿದೆ. ಇಲ್ಲಿ ಯಾವ ಶಾಸಕರು ಬರಲಿಲ್ಲ. ಹೈದರಾಬಾದ್ನಿಂದ ಯಾರೆಲ್ಲ ಶಾಸಕರು ಟಿವಿಕೆಗೆ ಬೆಂಬಲ ಸೂಚಿಸಿದ್ದಾರೋ, ವಿಜಯ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿತ್ತು. ಈಗ ನನ್ನೊಂದಿಗೆ ಹೈಕಮಾಂಡ್ ಮಾತನಾಡಿಲ್ಲ ಅಂತಲೂ ಹೇಳಿದ್ದಾರೆ. ತಮಿಳುನಾಡಿನಿಂದ ಕೈ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ವಿಚಾರವಾಗಿ ಡಿ.ಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದು. ಮತ್ತೊಂದು ಕಡೆ ನಿನ್ನೆಯಿಂದ ಇದು ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ ಟೋಟಲ್ 20ಕ್ಕೂ ಹೆಚ್ಚು ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಯಾರು ಇವರೆಲ್ಲರೂ ಕೂಡ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿರುವಂತಹ ಶಾಸಕರು. ಹಾಗಾಗಿ ಎಲ್ಲ ಶಾಸಕರನ್ನ ಆಲ್ಮೋಸ್ಟ್ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಇದರ ಹಿಂದೆ ಏನಿದೆ ಕಾರಣ ಅನ್ನುವಂಥದ್ದು ಗೊತ್ತಿಲ್ಲ. ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇತ್ತು. ಈಗ ಇದೇ ವಿಚಾರವಾಗಿ ಡಿ.ಕೆ ಕೂಡ ಒಂದು ಸ್ಪಷ್ಟವನ್ನೇ ಕೊಟ್ಟಿದ್ದಾರೆ ಹೇಳಿಕೆ ಕೊಡುವ ಮೂಲಕ. ಅಂತಂದ್ರೆ ಇವತ್ತು ಹೈಕಮಾಂಡ್ ಈ ಬಗ್ಗೆ ನನ್ನ ಹತ್ರ ಏನು ಮಾತಾಡಿಲ್ಲ, ಯಾವ ಶಾಸಕರು ಕೂಡ ಬೆಂಗಳೂರಿಗೆ ಬರಲಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಆ ರೀತಿ ಏನಾದರೂ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಯಾರು ಕೂಡ ಬರಲಿಲ್ಲ ಅಂತ ಹೇಳಿ ಇಲ್ಲಿ ಡಿ.ಕೆ ಕೊಟ್ಟಿರುವಂತಹ ಒಂದು ಹೇಳಿಕೆ. ಸುಳ್ಳು, ಯಾವ ಶಾಸಕರು ಈಗ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದ್ರೆ ಬೇರೆ ವಿಚಾರ ನಾನು ಖಂಡಿತ ಹೇಳ್ತೀನಿ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ನು ಮುಚ್ಚಿದೆ ರಿಪೇರ್ ಏನೋ ಆಗ್ತಾ ಇದೆ ಅಂತ ಅಂತಾರೆ. ಅವೆಲ್ಲ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದರಾಬಾದ್ ಹೋಗಿದ್ದಾರೆ ಅಂತ, ಕೆಲವು ಬೆಂಗಳೂರು ಬಂದಿದ್ದಾರೆ ಅಂತ ಅಂದ್ರು. ಟಿವಿಲ್ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ಇನ್ನೇನು ಮಾತಾಡಿದ್ದಾರೆ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದರ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್, take a stand. I will abide by it. It is a party decision. So I have left it to the party. I don't know about it. They asked me to go for the campaigning. I have gone for the campaigning. They want me to go to release the manifesto. I have gone to do. That is after that. No one is in touch. ತಮಿಳುನಾಡು ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾಗ್ತಿದೆ. ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಅಷ್ಟು ಮಾಹಿತಿ ನನಗೆ ಇಲ್ಲ. ಎಲ್ಲ ಸುಳ್ಳು. ಯಾವ ಶಾಸಕ ಹೀಗೆ ಡಿ.ಕೆ ಶಿವಕುಮಾರ್ ಇದೀಗ ಕೊಟ್ಟಿರುವಂತಹ ಹೇಳಿಕೆ ಇದು. ಅಂತಂದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಅದಾದ ನಂತರ ನನಗೆ ಚೆನ್ನಾಗಿ ಗೊತ್ತಿದೆ, ಸದ್ಯಕ್ಕೆ ಯಾವ ಶಾಸಕರು ಕೂಡ ಇಲ್ಲಿಗೆ ಶಿಫ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ.